ಜಗತ್ತು ಇಷ್ಟು ಚೆನ್ನಾಗಿ ನಡೆಯುತ್ತದೆ ಎಂದರೆ ಅದಕ್ಕೆ ನೇತೃತ್ವ ಕಾರಣ. ಇಡೀ ಜಗತ್ತಿನ ಸಣ್ಣ ಘಟಕಗಳಿಂದ ಆರಂಭಿಸಿ ಒಂದು ದೇಶವನ್ನು ಆಳುವವರೆಗೆ ಇಲ್ಲಿ ನೇತೃತ್ವವಿದೆ. ಪುಟ್ಟ ಪುಟ್ಟ ಘಟಕಗಳನ್ನು ಮುಂದುವರಿಸುವ ಯಾರೋ ಒಬ್ಬ ಮುಂಚೂಣಿಯಲ್ಲಿ ಇರುತ್ತಾನೆ. ಯಾರೋ ಒಬ್ಬ ಸಮಯ ಕೊಡುತ್ತಾನೆ, ಯೋಜನೆ ರೂಪಿಸುತ್ತಾನೆ, ಯೋಚನೆ ಮಾಡುತ್ತಾನೆ. ಅದೊಂದು ಸಂಸ್ಥೆ ಇರಲಿ, ವೃತ್ತಿಯ ಸ್ಥಳವಾಗಿರಲಿ, ಸಾಮಾಜಿಕ ಚಟುವಟಿಕೆ ಇರಲಿ ಅಥವಾ ರಾಜಕಾರಣವಿರಲಿ, ಹೀಗೆ ಎಲ್ಲೆಡೆ ಈ ನಾಯಕತ್ವ ಬಹಳ ಮುಖ್ಯವಾದದ್ದು. ಇನ್ನು ಆಂದೋಲನ ಮತ್ತು ಹೋರಾಟಗಳಲ್ಲಿಯೂ ಈ ನಾಯಕತ್ವವೇ ಅವುಗಳ ಯಶಸ್ಸಿಗೆ ಕಾರಣವಾಗುತ್ತದೆ. ಆದರೆ ಈ ನಾಯಕತ್ವ ಅಷ್ಟು ಸುಲಭದ್ದಲ್ಲ. ನೀನು ಸಮೂಹದ ಮುಂಚೂಣಿಯಲ್ಲಿ ಇರಬೇಡ. ಒಂದೊಮ್ಮೆ ನೀನು ಯಶಸ್ವಿಯಾದರೆ ಅದರ ಫಲವನ್ನು ಎಲ್ಲರಿಗೂ ಸೇರಿ ಹಂಚುತ್ತಾರೆ ಎಂದರೆ ಅದರ ಲಾಭ ಎಲ್ಲರಿಗೂ ಬರುತ್ತದೆ. ಏನಾದರೂ ಅದು ಯಶಸ್ವಿಯಾಗದೆ ವಿಫಲವಾಗಿ ಬಿಟ್ಟರೆ ನೇತೃತ್ವ ವಹಿಸಿದ ನಿನ್ನನ್ನೇ ಎಲ್ಲರೂ ಬೈಯುತ್ತಾರೆ, ತೆಗಳುತ್ತಾರೆ. ಹಾಗಾಗಿ ಸಮೂಹದ ನೇತೃತ್ವ ಸುಲಭ ಅಲ್ಲ. ಸಫಲತೆಯ ಲಾಭಕ್ಕೆ ಭಾಗಿಗಳಾಗುತ್ತೀರಿ, ವಿಫಲತೆಗೂ ಬಾಧ್ಯಸ್ಥರಾಗಿ ಅಲ್ಲಿ ನಾಯಕನನ್ನು ಬಲಿ ಹಾಕಬೇಡಿ. ಹಾಗೆ ಮಾಡುತ್ತಾ ಹೋದರೆ ಒಂದು ದಿನ ಯಾರು ನಾಯಕತ್ವ ವಹಿಸದೆ ಹೋದರೂ ಅದು ಅರಾಜಕತೆಗೆ ದಾರಿ. ನಾಳೆ ಏನಾಗುತ್ತದೆ ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಏನಾದರೂ ಆಗಬಹುದು, ಏನೂ ಆಗದೆಯೇ ಇರಬಹುದು. ಹಾಗಾಗಿ ನಾಳೆಯ ಕುರಿತು ಕನಸು ಕಾಣುತ್ತಾ ಕುಳಿತುಕೊಳ್ಳುವುದು ವ್ಯರ್ಥ. ನಾಳೆ ಏನಾಗುತ್ತದೆ ಎನ್ನುವುದು ನಿನ್ನ ಹಿಡಿತದಲ್ಲಿ ಇದ್ದಿದ್ದರೆ ನೀನು ಒಂದು ಕಾರ್ಯವನ್ನು ನಾಳೆ ಮಾಡುತ್ತೇನೆ ಅಥವಾ ನಾಳೆ ಸಾಧಿಸುತ್ತೇನೆ ಎಂದುಕೊಳ್ಳಬಹುದಾಗಿತ್ತು. ನಾಳೆ ನಿನ್ನ ಕೈಯಲ್ಲೂ ಇಲ್ಲ ಮತ್ತು ನಾಳೆ ಏನಾಗುತ್ತದೆ ಎಂದು ನಿನಗೆ ಗೊತ್ತಿಲ್ಲ. ಹಾಗಾಗಿ ನಾಳೆ ಮಾಡುತ್ತೇನೆ ಎಂದು ಏಕೆ ಕಾರ್ಯಗಳನ್ನು ಮುಂದೆ ಹಾಕುವೆ? ನಾಳೆ ಮಾಡಬೇಕಾದುದನ್ನು ಹಿಂದೆ ಮಾಡಿಬಿಡು. ನಾಳೆ ಯಾರಿಗೆ ಏನಾಗುತ್ತದೆ ಎಂದು ಯಾರಿಗೆ ಗೊತ್ತು ಅಲ್ಲವೇ? ಹಾಗಾಗಿ ಬುದ್ಧಿವಂತನಾದವನು ನಾಳೆ ಮಾಡಬೇಕಾದುದನ್ನು ಹಿಂದೆ ಮಾಡಿಬಿಡುತ್ತಾನೆ. ನಮ್ಮ ಸುತ್ತ ಇರುವವರೆಲ್ಲ ನಮ್ಮನ್ನು ಪ್ರೀತಿ ಮಾಡಬೇಕು ಎಂದು ಎನಿಸುತ್ತದೆ, ನಮ್ಮನ್ನು ಇಷ್ಟಪಡಬೇಕು ಎಂದು ಎನಿಸುತ್ತದೆ, ನಾವು ಹೇಳಿದ ಹಾಗೆ ಕೇಳಬೇಕು ಎಂದು ಎನಿಸುತ್ತದೆ, ನಮ್ಮ ಮಾತಿಗೆ ಅವರು ಕಿವಿಯಾಗಬೇಕು ಎಂದು ಎನಿಸುತ್ತದೆ. ಆದರೆ ಹಾಗೆ ಆಗುವುದಿಲ್ಲ. ಆಗ ನಮಗೆ ಬೇಸರವಾಗುತ್ತದೆ. ಎಲ್ಲರೂ ನಿನ್ನ ಸುತ್ತ ಇರಬೇಕು, ನಿನ್ನನ್ನು ಪ್ರೀತಿ ಮಾಡಬೇಕು, ನಿನ್ನನ್ನು ಇಷ್ಟಪಡಬೇಕು, ನೀನು ಹೇಳಿದ್ದನ್ನು ಕೇಳಬೇಕು ಎಂದು ಬಯಸುತ್ತೀಯೇನು? ಅದಕ್ಕೆ ದಾರಿ ಇಲ್ಲಿದೆ ನೋಡು. ನಿನ್ನೊಳಗೆ ದಯೆ ತುಂಬಿರಲಿ. ಮೊದಲು ನೀನು ಎಲ್ಲ ಜೀವಿಗಳನ್ನು ಪ್ರೀತಿಸು. ಎಲ್ಲರಿಗೂ ಏನನ್ನಾದರೂ ಕೊಡುತ್ತಾ ಇರು. ಮಧುರವಾಗಿ ಮಾತನಾಡು. ಈ 4 ಅಂಶಗಳು ನಿನ್ನಲ್ಲಿದ್ದರೆ ಇಡೀ ಜಗತ್ತೇ ನಿನ್ನ ಕೈಯಲ್ಲಿರುತ್ತದೆ. ಅಷ್ಟೇಕೆ 3 ಲೋಕಗಳನ್ನು ನಿನ್ನ ವಶ ಮಾಡಿಕೊಂಡು ಬಿಡಬಹುದು ಎನ್ನುತ್ತದೆ ಸುಭಾಷಿತ. ಕೆಲವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿಬಿಡಬೇಕು. ಸ್ವಲ್ಪವೂ ಉಳಿಯಬಾರದು. ಕೊಂಚವೇ ಉಳಿದುಕೊಂಡಿದೆ, ಅದರಿಂದ ಏನೂ ಅಪಾಯ ಇಲ್ಲ ಎಂದು ಭಾವಿಸಬಾರದು. ಏಕೆಂದರೆ ಕೆಲವು ವಿಫಲವಾಗಿದ್ದಾಗ ಮಾತ್ರ ತೊಂದರೆ ಕೊಡುತ್ತವೆ. ಕೆಲವು ಸಣ್ಣದಾಗಿದ್ದರೂ ಸಾಕು, ತನ್ನಷ್ಟಕ್ಕೆ ತಾನೇ ಬೆಳೆದು ತೊಂದರೆ ಕೊಡುತ್ತವೆ. ಹಾಗಾಗಿ ಕೆಲವದರ ಶೇಷವನ್ನು ಉಳಿಸಬಾರದು. ಯಾವ ಅಂಶಗಳವು? ಸಾಲದ ತುಣುಕನ್ನು ಉಳಿಸಬಾರದು, ಏಕೆಂದರೆ ಅದು ಬಡ್ಡಿ ಚಕ್ರಬಡ್ಡಿಯಾಗಿ ಕಾಡಬಹುದು. ಬೆಂಕಿಯ ತುಣುಕನ್ನು ಉಳಿಸಬಾರದು, ಏಕೆಂದರೆ ಒಂದು ಕಿಡಿ ಸಾಕು ಮನೆಯನ್ನೇ ಸುಡುವುದಕ್ಕೆ. ವಿರೋಧಿಯನ್ನು ಉಳಿಸಬಾರದು ಎಂದರೆ ಶತ್ರುವನ್ನು ಸಂಹರಿಸಬೇಕು ಎಂದರ್ಥವಲ್ಲ. ವಿರೋಧಿಯ ಮನಸ್ಸಿನಲ್ಲಿರುವ ಶತ್ರುತ್ವದ ಭಾವವನ್ನು ಆಳಿಸಿಬಿಡಬೇಕು. ಅವನಲ್ಲಿ ಸ್ವಲ್ಪವೂ ವಿರೋಧಿ ಭಾವವನ್ನು ಉಳಿಸಬಾರದು, ಏಕೆಂದರೆ ಇವು ಮತ್ತೆ ಮತ್ತೆ ಬೆಳೆಯುತ್ತಲೇ ಇರುವಂಥವು. ನಮ್ಮ ಉನ್ನತಿಗೂ ನಾವೇ ಕಾರಣ, ನಮ್ಮ ಅಧಃಪತನಕ್ಕೂ ನಾವೇ ಕಾರಣ ಎನ್ನುವುದು ಬಹಳ ಜನಜನಿತವಾದಂತಹ ತತ್ವ. ಕೃಷ್ಣಗೀತೆಯಲ್ಲಿಯೂ ಇದನ್ನೇ ಹೇಳಿದ್ದಾರೆ. ಜಗತ್ತು ಬಹಳ ಕಾಲದಿಂದ ಇದನ್ನೇ ಹೇಳಿಕೊಂಡು ಬಂದಿದೆ. ಎಲ್ಲರ ಅನುಭವವೂ ಇದೇ ಆಗಿದೆ. ಇದೇ ವಿಷಯವನ್ನು ಬಹಳ ಸುಂದರವಾದ ನಿದರ್ಶನದೊಂದಿಗೆ ನೋಡಿ. ಮನುಷ್ಯ ಏನು ಮಾಡುತ್ತಾನೋ ಅದರ ಆಧಾರದ ಮೇಲೆ ಅವನು ಮೇಲೆ ಇರುತ್ತಾನೆ ಅಥವಾ ಕೆಳಗೆ ಹೋಗುತ್ತಾನೆ. ಅದಕ್ಕೆ ನಿದರ್ಶನ ಯಾವುದು? ಬಾವಿ ತೆಗೆಯುವುದಕ್ಕೆ ಎಂದು ಹೊರಟವನು ಕೆಳಗೆ ಇಳಿದು ಹೋಗುತ್ತಾನೆ. ಮಹಡಿ ಕಟ್ಟುವುದಕ್ಕೆ ಎಂದು ಹೊರಟವನು ಮೇಲೇರಿ ಹೋಗುತ್ತಾನೆ. ಇಲ್ಲಿ ಬಾವಿ ತೆಗೆಯುವುದು ಸಣ್ಣ ಕೆಲಸ ಎನ್ನುವ ಅರ್ಥ ತೆಗೆದುಕೊಳ್ಳಬಾರದು. ಬದುಕಿನಲ್ಲಿ ಯಾವ ಕಾರ್ಯವನ್ನು ಆರಿಸಿಕೊಳ್ಳುತ್ತೇವೆಯೋ ಅದರ ಆಧಾರದ ಮೇಲೆ ನಮ್ಮ ಉದ್ಧಾರಗತಿ ಮತ್ತು ಅಧೋಗತಿ ನಿಶ್ಚಯ ಆಗುತ್ತದೆ ಎಂಬುದಷ್ಟೇ ಅವನ ಭಾವ. ಹೊರಟುತನ ಒಳ್ಳೆಯದಲ್ಲ. ಇದಕ್ಕೊಂದು ನಿದರ್ಶನ.
ಒರಟುತನದ ವಿಷವನ್ನು ಹಚ್ಚಿದ ಘೋರವಾದ ತೀಕ್ಷ್ಣವಾದ ಮಾತನ್ನು ಆಡಬೇಡ. ಏಕೆಂದರೆ ಮಾತಿನ ಒರಟುತನದಿಂದ ಕೆರಳಿದ ಭೀಮ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿದ. ಮೋಸದ ದೂತ ನಡೆಯುವಾಗ ದುರ್ಯೋಧನ, ಕರ್ಣ ಮೊದಲಾದವರು ಬಹಳ ಕೆಟ್ಟದಾಗಿ ಮಾತನಾಡುತ್ತಾರೆ, ತುಂಬ ಒರಟಾಗಿ ಮಾತನಾಡುತ್ತಾರೆ. ಆಗ ಭೀಮ ನಿಮ್ಮೆಲ್ಲರನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಒರಟು ಮಾತು ಆ ಕ್ಷಣದಲ್ಲಿ ದುರ್ಬಲರನ್ನು ನೋಯಿಸಿ ಸಂತೋಷಪಟ್ಟೆವು ಎಂದು ಎನ್ನಿಸಬಹುದು. ನಾನು ಬಹಳ ನೇರವಂತಿಕೆಯಿಂದ ನಿಷ್ಠುರವಾಗಿ ಮಾತನಾಡುತ್ತೇನೆ, ನಾನಾಡುವ ಮಾತಿಗೆ ಜಗತ್ತೇ ಎದುರುತ್ತದೆ ಎಂದು ನಾವು ಬೀಗಬಹುದು. ಆದರೆ ಅದು ಪರಿಣಾಮದಲ್ಲಿ ನಮಗೆ ತೊಡಕುಂಟು ಮಾಡುತ್ತದೆ. ಹಾಗಾಗಿ ಮಾತು ಮೃದುವಾಗಿರಲಿ, ಒರಟುತನ ಬೇಡ. ಮದ್ಯಪಾನ ಒಳಿತಲ್ಲ ಎನ್ನುವುದು ಒಂದು ವಿಷಯ, ಅದರ ವ್ಯಸನ ಅತ್ಯಂತ ಘೋರವಾದದ್ದು ಎಂಬುದು ಇನ್ನೊಂದು ವಿಷಯ. ಆದರೆ ಇವೆರಡಕ್ಕಿಂತ ಘೋರವಾದದ್ದು ಯಾವುದು ಗೊತ್ತೇ? ಮದ್ಯದ ಮತ್ತೇರಿದಾಗ ನಡೆಸುವ ಕ್ರಿಯೆಯಿದೆಯಲ್ಲವೇ, ಅದು ಬಹಳ ಭಯಂಕರವಾದದ್ದು. ಹಾಗಾಗಿ ಈ ಕಾರ್ಯವನ್ನು ಯಾವ ಕಾರಣಕ್ಕೂ ಮಾಡಬಾರದು. ಅದಕ್ಕೂ ಇದೇ ನಿದರ್ಶನ. ಯಾದವರ ವಿನಾಶ ಮತ್ತೇರಿದಾಗಲೇ ನಡೆದಿದ್ದು. ಅವರು ಮದ್ಯದ ಮತ್ತನ್ನು ತಲೆಗೇರಿಸಿಕೊಂಡರು, ಕೊನೆಗೆ ಹುಲ್ಲಿನಲ್ಲಿ ಹೊಡೆದಾಡಿ ಸತ್ತರು. ಮದ್ಯದ ಮತ್ತೇರುವುದು ಆತ್ಮಘಾತಕ.